ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಒಂದು ವೀಕೆಂಡ್ ರೈಡ್ ಹೋಗ್ತಿದ್ದೀರಿ. ಸೊ ಆಲ್ಮೋಸ್ಟ್ ಆಲ್ ಗಾಡಿ ಎತ್ತಿ 2-3 ವಾರ ಮೇಲೆ ಆಗೋಗಿತ್ತು. ಬೇಸಿಕ್ಲಿ ಹೇಳಬೇಕು ಅಂತಂದರೆ ಎತ್ತಿಲ್ಲ ಅನ್ನೋದಕ್ಕಿಂತ ಎತ್ತೋದಕ್ಕಾಗಲಿಲ್ಲ. ತುಂಬ ಆಚೆಗಡೆ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆಗಿದೆ. ಏನಂತ ನೀವೇ ಅರ್ಥ ಮಾಡ್ಕೊಳ್ಳಿ. ನಾವು ಜಾಸ್ತಿ ದಿನದಿಂದ ಗ್ರೂಪ್ನವರು ಪ್ಲ್ಯಾನ್ ಮಾಡ್ತಿದ್ರಿ. ಪೆನ್ಕೊಂಡ ಮುಂದೆನೇ ಎಲ್ಲರೂ ಸಿಗೋಕ್ಕಾಗಿದ್ದು. ಅದಾದಮೇಲೆ ನಾವು ಇಲ್ಲಿಲ್ಲೇ ಶಾರ್ಟ್ ಡಿಸ್ಟೆನ್ಸ್ ಮಾಡ್ತಿದ್ರಲ್ವ. ಬೇಸಿಕ್ಲಿ ಆಲ್ಮೋಸ್ಟ್ ಆಲ್ ಗ್ರೂಪಲ್ಲಿರೋರೆಲ್ಲ ಸಿಟಿ ಒಳಗಡೆ ಇದ್ದಾರೆ ಒಂದಷ್ಟು ಜನ. ಅವ್ರ ಜೊತೆ ನಾವೇನಾದರೂ ರೈಡ್ ಮಾಡಬೇಕಂದ್ರೆ ತುಮಕೂರು ಸೈಡ್ ಹೋಗಬೇಕು, ಇಲ್ಲಾಂದರೆ ಚಿಕ್ಕಬಳ್ಳಾಪುರ, ದೇವನಹಳ್ಳಿ ಆ ಕಡೆ ಎಲ್ಲರೂ ಮೀಟ್ ಆಗಬೇಕು. ಬಟ್ ಅದೇನೆ ಒಂದು ಪ್ರಾಪರ್ ಪ್ಲ್ಯಾನ್ ಇತ್ತು. ಆ ಪ್ಲ್ಯಾನು ವರ್ಕೌಟ್ ಆಗಲಿಲ್ಲ. ಯಾಕೆ, ಏನು, ಎತ್ತ ಅಂತ ದೊಡ್ಡ ಮ್ಯಾಟ್ರ್ ಏನಾಗಿದೆ ಪ್ಲ್ಯಾನ್ ಕ್ಯಾನ್ಸಲ್ ಮಾಡೋವಂಥದ್ದು ಅಂತ ಎಲ್ಲ ಹೇಳ್ತೀನಿ. ಈಗ ಏನಿಲ್ಲ, ಹೊಸಕೋಟೆ ಟೋಲ್ ಹತ್ರ ಮೀಟಪ್ ಪಾಯಿಂಟ್ ಇದೆ. ಪ್ರತಾಪಣ್ಣ ಮುಂದೆ ಇದ್ದಾರೆ. ನಮ್ಮ ಜೊತೆಯಲ್ಲಿ ಇನ್ನು ಮಹೇಶ್ ಒಬ್ಬ ಜಾಯ್ನ್ ಆಗ್ತಾನೆ. ಈ ವಿಡಿಯೋಲಿ ನಿಮ್ಗೊಂದು ಸ್ವಲ್ಪ ವಿಂಡ್ ಬ್ಲಾಸ್ಟು ಕಡಿಮೆ ಕೇಳಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಫರ್ ಬರುತ್ತೆ ಮೈಕ್ ಹತ್ರ ಹಾಕೋದಕ್ಕೆ, ಡೆಡ್ ಕಟ್ ಅಂತ ಕರೆಯೋದು. ಇದು ನನ್ನ ಎಕ್ಸ್ಲೈಟ್ ಹೆಲ್ಮೆಟಲ್ಲಿ ಇತ್ತು, ಅದನ್ನು ತೆಗೆದು ಇದಕ್ಕೆ ಹಾಕಿದ್ದೀನಿ. ಏನಾದರೂ ವಿಂಡ್ ಬ್ಲಾಸ್ಟ್ ಏನಾದರೂ ಒಂದು ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡುತ್ತಾ ಅಂತ ನೋಡಬೇಕು, ಹೆಂಗೆ ವರ್ಕ್ ಆಗುತ್ತೆ ಏನು ಎತ್ತ ಅಂತ. ಟೋಲ್ ಹತ್ರ ಹೋಗೋಣ. ಹೋಗಿದ್ದಾದ್ಮೇಲೆ ಎಲ್ಲ ಬಾಯ್ಸ್ ಬಂದಮೇಲೆ ಏನು ಎತ್ತ, ಯಾಕೆ ರೈಡ್ ಕ್ಯಾನ್ಸಲ್ ಆಯಿತು ಅಂತ ಕಂಪ್ಲೀಟಾಗಿ ಹೇಳ್ತೀನಿ. ಓ ಮೈ ಗಾಡ್, ಟೂ ಮೆನಿ ಬೈಕ್ಸ್ ಟುಡೇ. ಹೊಸಕೋಟೆನೇ ದಾಟಿಲ್ಲ, ಅಷ್ಟು ಬೇಗ ನೋಡಿ ಹೆಂಗಿದೆ ಗಾಡಿಗಳು. ಹಾಯ್ ಗುಣಕೃಷ್ಣ ಬ್ರೋ, ವಾಟ್ಸಪ್ ಬಿಡ್ತಿದ್ದೀರಿ. ಈಗ ಆಲ್ಮೋಸ್ಟ್ ಆಲ್ ಸಾಕಾಗಿತ್ತು ಲೈನಪ್ ಅಂತೂ. ಮುಂದೆ ಹೊಂಟೋಗ್ಬಿಟ್ಟಿದ್ದಾರೆ. ನಾವೇ ತುಂಬ ಲೇಟ್ ಮಾಡೋಕ್ಕಾದ್ರೆ. ಇವತ್ತು ಇಬ್ಬರನ್ನ ಮೀಟ್ ಮಾಡಿದೆ, ಸಾಕತ್ತು ಖುಷಿ ಆಯಿತು. ಮೊದಲನೇ ಅವ್ರು ಬಂದು TRK ಇಟ್ಟಿದ್ದಾರೆ ಬೆನ್ನಲ್ಲಿ. ಅವ್ರ ಹೆಸರು ಸುದರ್ಶನ್ ಅಂತ. ಸೊ ಅವರು ಬಂದು ಅಪ್ರೋಚ್ ಮಾಡಿದರು. ನಿಮ್ಮ ಮನೆ ಹತ್ರನೇ ಇರೋದು, ವೀಡಿಯೋಸ್ ಎಲ್ಲ ನೋಡ್ತೀನಿ ಚೆನ್ನಾಗಿತ್ತು ಅಂತ. ನಿಜವಾಗ್ಲೂ ಸಾಕತ್ತು ಇಷ್ಟ ಆಯಿತು ಹೋಗಿ ಅವ್ರ ಹತ್ರ ಮಾತಾಡಿದ್ದಕ್ಕೆ. ಆಮೇಲೆ ಜೇಕಬ್ ಸರ್ ಸಿಕ್ಕಿದ್ರು. ಸೊ ಬೇಸಿಕ್ಲಿ ನನ್ನ ಅಯೋಬುಜಾನೇ ಇದೆ ಅವ್ರ ಹತ್ರನೂ. ಬ್ಲ್ಯಾಕ್ನ ವೈಟ್ ಮಾಡಿದ್ದಾರೆ, ಸೊ ಪರ್ಲ್ ವೈಟು. ಅದು ಅಷ್ಟೇ ಸಾಕಾಗಿತ್ತು. ಅವರು 3 ಮಾಫಿಯಾನೋ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ರು. ಅದ್ರದ್ದು ರಿವ್ಯೂ ಎಲ್ಲ ಹೆಂಗಿದೆ ಏನೋ ಇತ್ತು ಅಂತ ತಿಳ್ಕೊಬೇಕು. ರಾಯಲ್ ಎನ್ಫೀಲ್ಡ್ ಕ್ರೂ, ಅದೊಳ್ಳೆ ರಾಯಲ್ ಎನ್ಫೀಲ್ಡು ರೈಡ್ ನಡೀತಿದೆ. ಓಕೆ ಬಾಯ್. ಹಾಂ, ಹೊಸಕೋಟೆ ಕಡೆ ಅಂತೂ LPG ತಲೆನೋವಿಲ್ಲ. ಯಾಕೆ ಹೇಳಿ, ನೋಡಿ ಸೌದೆ ಒಲೆಯಲ್ಲೇ ಮಾಡಿ ಅವ್ರಿಗೆ ಅಭ್ಯಾಸ ಅಲ್ವಾ. ಸೊ ಅವರಂತೂ ಬಿಂದಾಸ್. ಪ್ಲ್ಯಾನ್ ಬಂದು ಈಗ ಲಿಖಿತ್ ಅವರ ಕೆಫೆಗೆ ಹೋಗೋದು ಅಂತ. ಅವ್ನ ಕೆಫೆ ನಾನು ನಿಮಗೆ ವೀಡಿಯೋಲ್ಲಿ ತೋರಿಸಿದ್ದೀನೋ ಎಲ್ಲೋ ಗೊತ್ತಿಲ್ಲ. ಬಟ್ ಅವನು ತುಂಬ ಸಲ ಆರ್ಗನೈಸ್ ಮಾಡ್ತಿದ್ದ, ಮ್ಯಾಚಸ್ ಏನಾದರೂ ಇದ್ದಾಗ ಕರಿತಿದ್ದ. ಬಟ್ ಅದೇನೆ ಎಲ್ಲರೂ ಫುಲ್ಲು ವರ್ಲ್ಡ್ ಕಪ್ ಎಲ್ಲ ಅಲ್ಲೋಗಿ ನೋಡೋಣ ಅಂತ ಅಂದ್ಕೊಂಡ್ರೆ ಆಮೇಲೆ ಲಾಸ್ಟ್ ಮಿನಿಟಲ್ಲಿ ಎಲ್ಲರೂ ಡ್ರಾಪ್ ಮಾಡಿದ್ರು. ಒಂದು ಸ್ವಲ್ಪ ಪರ್ಸ್ನಲ್ ವರ್ಕ್ಸ್ ಇತ್ತು ಅಂತ, ಅದಕ್ಕೆ ಹೋಗೋಕ್ಕಾಗಲಿಲ್ವಲ್ಲ ರೀಸೆಂಟಾಗಿ. ಅದಕ್ಕೆ ಇವತ್ತು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಿದ್ದೀರಿ. ಪ್ರಾಪರ್ ರೈಡ್ ಇತ್ತು, ನಾನು ಆಗಲೇ ಹೇಳ್ದಂಗೆ 6 to 7 ಮೆಂಬರ್ಸ್ ಬಂದಿದ್ನಲ್ವ. ಆ ರೈಡ್ ಕ್ಯಾನ್ಸಲ್ ಆಗಿದ್ದು ಒಂದಷ್ಟು ಮಾಡಿಫಿಕೇಷನ್ಸ್ ಮಾಡಿರೋದ್ರಿಂದ. ಏನಾಗಿದೆ ಸೀನ್ ಅಂತಂದರೆ, ಸ್ಯಾಟರ್ಡೆ ಹಂಗೆ ಶೆಲ್ ಪೆಟ್ರೋಲ್ ಪಂಪ್ ಹತ್ರ ಬಾಯ್ಸ್ ಹೋಗಿದ್ದಾರೆ ಒಂದಷ್ಟು ಜನ. ಏನಾಗಿದೆ ಅಂದರೆ ಡೈರೆಕ್ಟಾಗಿ RTO ಅವ್ರು ಬಂದು ವೆಹಿಕಲ್ಸ್ನೆಲ್ಲ ಸೀಸ್ ಮಾಡಿದ್ದಾರೆ. ಅವರೆಲ್ಲ ಏನು ಹೇಳ್ತಿದ್ದಾರೆ ಅಂತಂದರೆ, ಸ್ಪಾಟರ್ಸ್ ಎಲ್ಲ ರಿವೀಲ್ ಮಾಡಿಬಿಟ್ಟಿದ್ದಾರೆ ಲೊಕೇಶನ್ಸು. ಸೊ ಅದರಿಂದ ಸಿಗಾಕೊಂಡಿದ್ದೀರಿ ಅಂತ. ಪಾಪ ಹೋಗಿ ಅವರಂತೂ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ವೆಹಿಕಲ್ಸ್ನು ಸೀಸ್ ಮಾಡಿದ್ದಾರೆ ಅಂತ ಗೊತ್ತಾಯಿತು. ನಮ್ಮ ಕರಣ್ ಅವರ ಫ್ರೆಂಡ್ಸೂ ಒಂದು 2-3 ಜನ ಇದ್ರು ಅದರಲ್ಲಿ. ಸಖತ್ ಬೇಜಾರಾಗೋಯ್ತು ಕೇಳಿದಾದ್ಮೇಲೆ. ಅದರಲ್ಲಿ ನಾವು ಬಿಗ್ ಬೇ ಮಾಡಬೇಕಂತ ಪ್ಲ್ಯಾನ್ ಇತ್ತು. ಇವಾಗ ಹೋದರೆ ಮತ್ತೆ ಇರ್ತಾರೆ, ಸುಮ್ಮನೆ ಗ್ರೂಪ್ ಬೇರೆ ಜಾಸ್ತಿ ದೊಡ್ಡದಿದೆ, ಹೋದರೆ ಯಾಕೆ ಸುಮ್ಮನೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಸೈಲೆಂಟಾಗಿ ಹೋಗಿದ್ದೀರಿ. ನೋಡಿದ್ರೆ ಸ್ಯಾಟರ್ಡೇನೇ ಈ ಥರ ಹೋಗಿದೆ, ಅದು 4:30 in the morning. ನಮಗೆ ಆ ವಿಡಿಯೋ ತೋರಿಸಿದ್ದಕ್ಕೆ ಅವ್ರೇನು ಕೊಲೆ ಮಾಡಿದಾರ, ಹಂಗೆ ಬಂದು ನಿಂತಿದ್ದಾರಲ್ಲ ಪೊಲೀಸವರು ಅಂತ ಹೇಳ್ತಿದ್ರು. ಮಾಡಿಫಿಕೇಷನ್ನೇ ಒಳ್ಳೆ ಕ್ರೈಮ್ ಥರ ಟ್ರೀಟ್ ಮಾಡ್ತಿದ್ದಾರೆ. ನಾವೇನೋ ನಮ್ಮ ಖುಷಿಗೆ ಮತ್ತು ಸೇಫ್ಟಿಗೆ ಹಾಕ್ಕೊತೀರಿ. ನೋಡಿ ಹಿಂಗೆ ಬರ್ತಾ ಇರ್ತಾರೆ, ಸಡನ್ನಾಗಿ ಎಳೆದ್ಬಿಟ್ರೆ ಅವ್ರಿಗೇನು ಗೊತ್ತಾಗುತ್ತೆ ನಾವು ಬರ್ತಾಯಿದ್ದೀರಿ ಅಂತ. ಸೌಂಡ್ ಇದ್ದರೆ ಒಂದು ಸ್ವಲ್ಪ ಅವೇರ್ ಆಗಿರ್ತಾರೆ. ಹಂಗೆ ಅಂದ್ಬಿಟ್ಟು ನಾವು ಇದ್ರನ್ನ ಹಾಕಿದ್ರೆ ನ್ಯೂಸೆನ್ಸು ಅದು ಇದು ಅಂತ ಹಿಡಿತಾರೆ. ಏನು ಮಾಡೋಕ್ಕಾಗಲ್ಲ ಬಿಡಿ. ಆದಷ್ಟು ನಾವೇ ಹುಷಾರಾಗಿರಬೇಕು. ಯಾರೇ ಮಾಡಿಫಿಕೇಷನ್ ಮಾಡಿಸಿದ್ರು ಹುಷಾರು, ಯಾವುದಕ್ಕೂ ಬಿಡ್ತಿಲ್ಲ. ಈಗ
ಹುಷಾರಾಗಿರೋದೇ ಬೆಸ್ಟ್ ಈ ಸಿಚುವೇಶನಲ್ಲಿ. ನೋಡಿದ್ರೆ ಯಾಕೋ ಹೆಂಗೆ ಬರುತ್ತೆ. ಓಹೋ ಯಪ್ಪ, ಇವನು M4 ಹಾಕ್ಸ್ದಾಗೆ ಹೇಳಿದ್ದ ಕೊಡ್ತೀನಿ ನೋಡು ಫ್ಲೈಬೋ ಹೆಂಗೆ ಕೊಡ್ತೀನಿ ಅಂತ. ಹಯಾಬುಸಾಗಳಲ್ಲಿ ಅಪ್ ಶಿಫ್ಟ್ ಅಪ್ಪ ಸಾಕಾಗಿದೆ. ಓಹೋ ಬ್ಯಾಕ್ ಕ್ರೇಜ್ ಆಗಿದೆ. ಬನ್ನಿ, ಒಂದು ಮೈಕ್ ಸೆಟಪ್ ಅಂತ ಹೇಳಿದ್ನಲ್ಲ, ಆ ಸೆಟಪ್ ನಾನು ಮಾಡೋಕ್ಕಾಗಲಿಲ್ಲ. ಅದನ್ನ ಆರಾಮಾಗಿ ಲಿಖಿತ್ ಅವರ ಕೆಫೆಗೆ ಹೋಗಿದ್ದಾದ್ಮೇಲೆ ನೀಟಾಗಿ ಕುಂತ್ಕೊಂಡು ಮಾಡಬೇಕು. ನೀವು ಲಾಸ್ಟ್ ಬ್ಲಾಗ್ ಏನಾದರೂ ನೋಡಿದರೆ ಕೋಲಾರ್ಗೆ ಹೋಗಿರೋದು ತುಂಬ ಇನ್ಸಿಡೆಂಟ್ಸ್ ಆಗಿತ್ತು. ಈ ಕಡೆ ಹೇಳ್ಬೇಕಂದ್ರೆ ಇನ್ನೊಂದು ಕ್ಲೋಸ್ ಕಾಲು ಕೂಡ ಆಗಿತ್ತು, ಆದ್ರನ್ನ ನಾನು ಎಲ್ಲೂ ಹಾಕೋಕ್ಕೆ ಹೋಗಲಿಲ್ಲ. ಏನಪ್ಪ ಒಂದೇ ವಿಡಿಯೋಲಿ ಏನು ಇಷ್ಟೊಂದು ಕ್ಲೋಸ್ ಕಾಲ್ಸ್ ಆಗುತ್ತಾ ಇವನಿಗೆ ಅಂತ. ಈ ರೂಟೇ ಒಂದು ಚೂರು ಆ ಥರ ಇದೆ, ಏನು ಮಾಡೋಕ್ಕಲ್ಲ, ಇಂಡಿಕೇಟರ್ಸ್ ಹಾಕಲ್ಲ ನೋಡಿ, ಆಪೋಸಿಟಲ್ಲಿ ಹಿಂಗೆ ಬರ್ತಾರೆ. ಸೊ ತುಂಬ ಇಶ್ಯೂಸ್ ಇರುತ್ತೆ. ಅದಕ್ಕೆ ಯೂಸರ್ 3 ಅಲ್ಲೇ ಇಟ್ಕೊಳ್ಳೋಣ. ಸ್ಟ್ರೆಚ್ ಸಿಕ್ಕಿದ್ರೆ ಬಿಡೋಕ್ಕಾಗಲ್ಲ, ಅಡ್ಡ ಬಂದರೆ ನಿಲ್ಸೋಕ್ಕಾಗಲ್ಲ. ಹಂಗಾಗೋಗಿದೆ ಸಿಚುವೇಶನ್. ಒಳ್ಳೆ ರೈಮಿಂಗ್ ಮಾಡಲ್ಲ. ಅದೇ ನೋಡ್ತೀನಿ, ಇನ್ನೇನು ನನ್ನ ಫ್ರಂಟ್ 2 ಬ್ರೇಕ್ ಪ್ಯಾಡ್ಸನ್ನು ಎಂಟಿ ಆಗೋಗಿದೆ. ಇನ್ನೇನೊಂದು 500 ಕಿಲೋಮೀಟ್ರ್ ಬರ್ಬೋದೇನೋ ಫ್ರಂಟ್ ಏರಿಯಾರು. ಮಹೇಶು ಬ್ರೆಂಬೋ ಹಾಕ್ಸಿದಾನಲ್ವಾ, ಸೊ ಅದಕ್ಕೆ ಶಿಫ್ಟ್ ಆಗೋಣ ಅಂತ ಇದ್ದೀನಿ. ಬಟ್ ಒಂದೇನಂದರೆ ನಿಮ್ಗೆ ಹೆಂಗೆ ಬ್ರೇಕಿಂಗ್ ಬೈಟ್ ಅಡ್ವಾಂಟೇಜ್ ಇರುತ್ತೋ, ಡಿಸ್ಅಡ್ವಾಂಟೇಜ್ ಬಂದು ಡಿಸ್ಕ್ ಇರುತ್ತಲ್ವ ರೋಟರು, ಅದು ಬೇಗ ವೇರೌಟ್ ಆಗೋಗ್ಬಿಡುತ್ತೆ. ಬಿಕಾಸ್ ಆಫ್ ಹಾರ್ಡ್ ಬ್ರೇಕಿಂಗ್ ಇರುತ್ತಲ್ವ, ಲೈಕ್ ಸ್ಟಾಪಿಂಗ್ ಪವರು, ಆದ್ದರಿಂದ ಅದು ಹೋಗ್ತಾ ಇರುತ್ತೆ. ಸೊ ಎಸ್, ಏನು ಮಾಡೋಕ್ಕಾಗಲ್ಲ. ಓಹೋ 10R ನಮಗೆ ಸುರೇಶ್ ಗೌಡ ಮಿಲ್ಟ್ರಿ ಹೋಟ್ಲಲ್ಲಿ ಬಂದಿದ್ರಿ ಅವರು. ಕ್ರೇಜಿ ಹೋಗಿ ಕಪಲ್ಸು 10R ಹಂಗೆ ಹೊಡಿತಿದ್ದಾರೆ ಹೋಗಿ ಪಿಲಿಯನ್ ಇಟ್ಕೊಂಡು. ವರ್ಲ್ಡ್ ಡೇವಿಡ್ಸನ್ 750 ಒಳ್ಳೆ ಗಾಡಿ ಇದು. ನಾನು ಒಂದು ಟೈಮಲ್ಲಿ ಹೆವಿ ಸೇಲ್ಸ್ ನಡೀತಿತ್ತಪ್ಪ ನಮ್ಮ ಬೆಂಗಳೂರಲ್ಲಿ. ಓಹೋ ಇದ್ಯಾವುದಪ್ಪ ಇಷ್ಟೊಂದಿದ್ದಾರೆ ಬೈಕರ್ಸು. ಸ್ಕ್ರಾಮ್ 400 ಡ್ಯೂಕ್ಗಳು, ಯಾವುದೋ 650 ಇದ್ದಂಗಿದೆ. ಒಂದು ಸ್ವಲ್ಪ ಇವ್ರನ್ನ ಹಿಂದೆ ಹಾಕ್ಬಿಟ್ಟು ನಾವು ಒಂಚೂರು ಮುಂದೆ ಹೋಗ್ಬೇಕು. ಅವರ ರೈಡಿಂಗ್ ಗ್ರೂಪ್ ಬಡೀಸ್ ಜೊತೆಯಲ್ಲಿ ಕೋಆರ್ಡಿನೇಷನಲ್ಲಿ ಹೋಗ್ತಾ ಇರ್ತಾರೆ. ನಾವು ಸೆಂಟ್ರಲ್ ನುಗ್ಗಿ ಹಾಳು ಮಾಡೋದು ಬೇಡ. ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲೂ ಒಂದು ರೀಲ್ ಓಡ್ತಿತ್ತು. ಏನಂತಂದರೆ, ನೀವು ಫ್ರೀಡಮ್ಗಂತ ಬೈಕ್ ತೊಗೊತೀರಾ, ಒಂದು ರೈಡಿಂಗ್ ಗ್ರೂಪಿಗೆ ಸೇರಿಕೊಂಡು ಅದರಲ್ಲಿ ಕ್ಯಾಪ್ಟನ್ನು, ವಿಂಗು, ಅದು ಇದು ಅಂತ ರೆಸ್ಟ್ರಿಕ್ಷನ್ಸ್ ಹಾಕ್ಬಿಡ್ತಾರೆ. ನಮ್ಮನ್ನು ದಾಟ್ ಮುಂದೆ ಹೋಗೋಂಗಿಲ್ಲ, ಅದು ಇದು ಅಂತ. ಆರಾಮಾಗಿ ನಿಮ್ಮ ಫ್ರೆಂಡ್ಸ್ ಜೊತೆಲಿ ರೈಡ್ ಮಾಡ್ಕೊಳ್ಳಿ. ಗಾಡಿ ತೊಗೊಂಡಿರೋದೇ ನಾವು ಒಂದು ಸ್ವಲ್ಪ ಓಡಾಡೋಣ ಅಂತ. ಅದರಲ್ಲೂ ರೆಸ್ಟ್ರಿಕ್ಷನ್ಸ್ ಇದೆ, ಓಡಾಡೋಕ್ಕಾಗಲ್ಲ ಅಂತ ಒಂದು ರೀಲ್ ಇತ್ತು. ಸೊ ಬೇಸಿಕ್ಲಿ ಅದ್ರ ಬಗ್ಗೆ ತುಂಬ ಜನ ಅವರವರ ಫೀಡ್ಬ್ಯಾಕ್ಸ್ನ ಶೇರ್ ಮಾಡಿಕೊಂಡ್ರು. ನಿಮಗೆಲ್ಲ ಏನನ್ಸುತ್ತೆ ಅಂತ ಹೇಳಿ. ನಮ್ಮ ಗ್ರೂಪಲ್ಲೂ ಒಬ್ಬರು ಕ್ಯಾಪ್ಟನ್ ಇದ್ದಾರೆ, ಹರ್ಷ ಕ್ಯಾಪ್ಟನ್ನು. ಅವ್ರನ್ನಂತೂ ನಾವು ಹಿಂದೆ ಹಾಕೋಕೆ ಹೋಗೋಕ್ಕಾಗಲ್ಲ. ಇದು ಒಂದು ಸ್ವಲ್ಪ ಈ ಗ್ರೂಪ್ನಿಂದ ಹಾಕ್ಬಿಡೋಣ. ಬನ್ನಿ, ಆರಾಮಾಗಿ ಬರಲಿ ಅವರು. ಎಸಿ ಕ್ರೇಜಿ. ಹೋಗಿ ವೆದರು ಮತ್ತು ಕ್ಲೈಮೇಟು ಇದು ಯೂಸರ್ 3ಗೆ ಹಾಕೋಣ. ಯಾಕೋ ಬೇಜಾರಾಗ್ತಿದೆ. ಸಾರಿ, ಯೂಸರ್ 2.
ಯೂಸರ್ ಚೇಂಜ್ ಮಾಡ್ಕೊಂಡ್ರೆ ನನಗೆ ಅಡ್ಡ ಹಿಂಗೆ ಬರ್ತಾರಲ್ಲ. ನಮಗಲ್ಲಿ ಒಂದು ಪರ್ಲ್ ವೈಟ್ ಯಾವುದು ಸಿಕ್ತಲ್ವಾ ಜೋಸಫ್ ಸರು, ಸೊ ಅವರು ಮೋರ್ ಮಾಫಿಯಾ ಟ್ಯೂನ್ ಅಂತ ಹೇಳೋದ್ನಲ್ಲ, ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ. ನಾನು ಮಾಡಿಸ್ತಲ್ಲ, ಬಟ್ ಅವ್ರ ರಿವ್ಯೂ ಕೇಳೋದಕ್ಕೆ. ಅವರು ಬ್ರೆಂಟ್ ಟ್ಯೂನ್ ತರಿಸ್ಕೊಂಡಿದ್ರಂತೆ, ಬಟ್ ನಮ್ಮ ವೆಹಿಕಲ್ಲು 2026 ಇಲ್ಲ 2025 ಯಾವ್ದು ಬರ್ತಿದೆಯೋ ಎಲ್ಲ ಓಟೋ ಸೆನ್ಸರ್ ಇರೋವಂಥ ಬೈಕು. ಸೊ ಇದಕ್ಕೆ ಬಿ ಟಿ ಮೋಟೋ ಅವರು ಇನ್ನೂ ಮಾಡಲಿಲ್ಲ ಅಂತೆ. ಎಲ್ಲ ರಿಸರ್ಚ್ ಮಾಡಿ ಮೋರ್ ಮಾಫಿಯಾಗೆ ಕೊಡ್ತಿದ್ದಾರೆ. ಅವರು ಹ್ಯಾಂಡ್ ಕ್ಯಾರಿ ಮರೆಸ್ತಿದ್ದಾರೆ ECUನ. ಸೊ ಅದರಿಂದ ಯಾರೋ ಒಬ್ರು ಎತ್ಕೊಂಡು ಹೋಗ್ತಾರೆ, ಬರೋವಾಗ ಡೈರೆಕ್ಟ್ ಕೊರಿಯರ್ ಆಗಿಬಿಡುತ್ತೆ. ಹೋದ್ರಲ್ಲೇ ನಾನಲ್ಲಿ ಸಿಕ್ಕಿದೆಯಲ್ಲಪ್ಪ ಸ್ಟ್ರೆಚ್ಚು ತಗೊಳ್ಳೋಣ ಅಂದ್ಬಿಟ್ಟು ಹಿಡ್ಕೊಂಡಿದ್ರೆ ರೋಡ್ ಸೆಂಟ್ರಿಗೆ ಬಂದ್ಬಿಡೋದ. ಕ್ರೇಜಿ ಹುಡುಗ್ರೋಗಿ. ಮಹೇಶ್ ಎಲ್ಲೋದ ಅಂತ ಗೊತ್ತಾಗ್ತಿಲ್ವೇ? ಅವನೇ ನಮಗೆ ಲೊಕೇಶನ್ ಎಲ್ಲ ನೋಡಬೇಕಾಗಿರೋನು. ನಾವು ರೂಟ್ ಒಂದು ಸ್ವಲ್ಪ ಮಿಸ್ ಮಾಡ್ಕೊಂಬಿಟ್ರಿ, ಅದರಿಂದ ತುಂಬ ಡಿಲೇ ಆಗೋಗಿತ್ತು. ಅದರಲ್ಲಿ ಬೇರೆ ಪ್ರತಾಪ್ ಅಣ್ಣ ಅವರ ಫ್ರೆಂಡ್ ಬೇರೆ ಬಂದಿದ್ರು. ಅವರು ಲೊಕೇಶನ್ ಹಾಕ್ಕೊಂಡೇ ಹೊಂಟೋಗಿದ್ದಾರೆ. ಟ್ರಿಯಂಫ್ ಸ್ಕ್ರಾಮ್ 400 ಅವರು. ಒಂದು ನೋಡಿ ನಮ್ಮ ಕೆಫೆ ಲಿಕ್ಕೀತಿ ಕೆಫೆ ಮಾಡಿ ಆಯಿತು ಅನಿಸುತ್ತೆ, ಹತ್ತತ್ರ 1 ಇಯರ್ ಹಂಗೆ. ಬನ್ನಿ ಕೆಫೆ ಎಲ್ಲ ಹೆಂಗಿದೆ ಏನು ಇತ್ತು ಅಂತ ತೋರಿಸ್ತೀನಿ ನೋಡಿ. ಎಲ್ಲ ಫುಲ್ಲು ಗ್ರೀನರಿ ಏನೋ ಮಾಡಿಸ್ತಿದ್ದಾನೆ, ಮತ್ತೆ ಫುಲ್ಲು ಪಾಂಡೆಲ್ಲ ಇದೆ. ಬನ್ನಿ ಒಳಗಡೆ ತೋರಿಸ್ತೀನಿ ನೋಡಿ. ಒಳಗಡೆ ಸಪ್ರೇಟ್ ಸೀಟಿಂಗ್ ಇದೆ. ಅಲ್ಲೇನೋ ಮತ್ತೆ ಬರ್ಡ್ಸ್ಗೂ ಏನೋ ಮಾಡ್ತಿದ್ದಾನೆ. ಇದು ಕಿಚನ್ ಏರಿಯಾ, ಇದು ಪಾಂಡ್, ಫುಲ್ ಕಾಯ್ ಫಿಶ್ಶು ಅದು ಇದೆಲ್ಲ ಇದೆ. ಇಲ್ಲಿ ಒಳಗಡೆ ಸೀಟಿಂಗ್ ಏರಿಯಾ ಇದೆ ನೋಡಿ, ಇದು ಚೆನ್ನಾಗಿದೆಯಪ್ಪ. ಫುಲ್ ಫ್ಯಾನು ಅದು ಇದೆಲ್ಲ ಹಾಕಿಟ್ಟಿದ್ದಾನೆ. ಇಲ್ಲಿ ಪೇಸ್ಟ್ರೀಸು ಅದು ಇದೆಲ್ಲ ಸಿಗುತ್ತೆ ನೋಡಿ. ಇಲ್ಲೆಲ್ಲ ಕೂಲ್ ಡ್ರಿಂಕ್ಸು ಅದು ಇದು ಎಲ್ಲ ಫುಲ್ಲು DJ ಸೆಟಪ್ ಕೂಡ ಮಾಡಿಬಿಟ್ಟಿದ್ದಾನೆ. ಬನ್ನಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಕ್ಯಾಮ್ರಾ ಒಂದು ಸ್ವಲ್ಪ ಚಾರ್ಜಿಂಗ್ ಹಾಕ್ಕೊಂಡು ಬಿಡೋಕೆ ಸಿಗೋಣ. ಇನ್ನೊಂದು ಡ್ರಮ್ ಅಲ್ಲಿ ನೋಡ್ಕೊಂಡಿರ್ತೀನಿ.